ಭಾವನಾ ನೀನ್ ಹೋಗಿ ಮಾತಾಡ್ಸಿದ್ರೆ ತುಂಬಾ ನೊಂದ್ಕೋತಾಳ. ವೆಂಕಿ, ಹಾಗಾದ್ರೆ ನೀನೊಂದಪ್ಪ ಜೈಲ್ ಹತ್ರ ಯಾಕೆ ಹೋಗಿ ಸಿದ್ದೇಗೌಡ್ರನ್ನ ಮಾತಾಡಬಾರ್ದು? ನೀನು ಹೋಗಿ ಏನಾರು ಮಾತಾಡಿದ್ರೆ, ಸ್ವಲ್ಪ ಸಮಾಧಾನ ಮಾಡಿದ್ರೆ ವಿಷಯ ಎಲ್ಲ ಗೊತ್ತಾಗುತ್ತೆ ಅಲ್ವಾ? ನೀನು ಜೈಲ್ ಹತ್ರ ಹೋದ್ರೆ ನಮ್ ಚೆಲುವಿ ಕೈ ಕೈ ಅಂತ ಬೈತಾಳ. ವೆಂಕಿ, ಸಿದ್ದೇಗೌಡ್ರು ನಿನ್ನ ಕಾಪಾಡೋದಕ್ಕೋಸ್ಕರ ಮಾಡದೇ ಇರೋ ತಪ್ಪನ್ನ ತನ್ ಮೇಲೆ ಹಾಕೊಂಡು ಜೈಲ್ಗೆ ಹೋಗಿದ್ದಾನೆ ಅಂತಾನ? ಶಾಂತಮ್ಮ, ಈ ಪತ್ರ ನನಗೆ ಕೊಡೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ರಿ ನೀವು? ಇದು ನನ್ನ ಜಾನ್ವಿಯವ್ರಿಗೆ ಯಾರೋ ಬರ್ದಿರೋ ಪತ್ರ ಅಂತ ನನಗೆ ಗೊತ್ತಾಗ್ತಾ ಇದೆ ಶಾಂತಮ್ಮ. ಯಾಕಿದ್ರೆ ನನ್ನಿಂದ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ರಿ ನೀವು? ಅಯ್ಯೋ, ಹಾಗೇನಿಲ್ಲಪ್ಪ. ಮೊದಲೇ ನೀನು ದುಃಖದಲ್ಲಿದೆಯಾ? ಇದನ್ನು ಓದಿ ಮತ್ತಷ್ಟು ನೋವು ಆಗಬಾರ್ದು ಅಂತ ಹಾಗೆ ಮಾಡಿದೆ. ಇಲ್ಲ ಶಾಂತಮ್ಮ, ಸುಳ್ಳು ಹೇಳ್ತಾ ಇದ್ದೀರಿ ನೀವು. ನನಗೆ ನಂಬಿಕೆ ಬರ್ತಾ ಇಲ್ಲ. ನನ್ನ ಚಿನ್ನುಮರಿ ಬಗ್ಗೆ ಬೇರೆ ನಿಮ್ಗೆ ಏನು ವಿಷಯ ಗೊತ್ತು ಶಾಂತಮ್ಮ? ಹೇಳಿ ಶಾಂತಮ್ಮ, ಏನು ಗೊತ್ತು ಹೇಳಿ. ಇಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅದೇ ನಿನ್ನ ಪರಿಸ್ಥಿತಿ ನನಗೆ ಗೊತ್ತಿತ್ತಲ್ವಾ, ಅದಕ್ಕೆ ಹೀಗೆ ಮಾಡಿದೆ. ಇದ್ರಲ್ಲಿ ದೇವರಾಣೆ ನನ್ನ ತಪ್ಪೇನೂ ಇಲ್ಲ. ಐ ಆಮ್ ಸಾರಿ ಶಾಂತಮ್ಮ. ನೋಡಿ, ಚಿಕ್ಕ ವಯಸ್ಸಿಂದಲೂ ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ಆಗ ನಾನು ಎಷ್ಟು ಪ್ರೀತಿ ಮಾಡ್ತಿದ್ರು, ಈಗಲೂ ಅಷ್ಟೇ ನಾನು ಪ್ರೀತಿ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಕೇಳಿದ ಕೂಡಲೇ ಬಂದು ನಾನು ನೋಡ್ಕೊತಾನೆ ಹೋದಿರಿ. ಹಾಗಿದ ಮೇಲೆ ನಿಮ್ಮ ಮೇಲೆ ಅನುಮಾನ ಪಡೋದು ತಪ್ಪು. ಆದರೆ ನನಗೇನೋ ಈ ಗೂಬೆ ಅನ್ನೋದ ಮೇಲೆ ಅನುಮಾನ ಶಾಂತಮ್ಮ. ಇವನು ಯಾವ ಮಾಯದಲ್ಲಿ ಬಂದು ಈ ಪತ್ರ ನಿಲ್ಲಿಟ್ಟು ಹೋಗಿದ್ದಾನೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಶಾಂತಮ್ಮ. ಅಯ್ಯೋ, ಹೋಗ್ಲಿ ಬಿಡಪ್ಪ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ಯಾರೋ ಬಂದಿದ್ದಾನೆ, ಅವಳು ಸಿಕ್ಕಿರಲ್ಲ, ಅದಕ್ಕೆ ಚೀಟಿ ಬರೆದು ಇಟ್ಟು ಹೋಗಿದ್ದಾನೆ. ಈಗ ಅವಳು ಇಲ್ವಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ತಲೆ ಕೆಡಿಸ್ಕೋಬೇಕು ಶಾಂತಮ್ಮ. ತಲೆ ಕೆಡಿಸ್ಕೊಳ್ದೆ ಹೋದ್ರೆ ನನ್ನ ಚಿನ್ನು ಮರಿ ನಾನು ಹೇಗೆ ಹುಡುಕ್ಲಿ ಶಾಂತಮ್ಮ? ನನಗೇನೋ ಈ ಗೂಬೆ ಅನ್ನೋನ ಮೇಲೆ ಅನುಮಾನ ಬರ್ತಾ ಇದೆ. ಇವನೇ ನನ್ನ ಚಿನ್ನು ಮರಿ ನನ್ನ ಹತ್ರ ಬರ್ದೇ ಇರೋ ಹಂಗೇನೋ ಮಾಡಿದ್ದಾನೆ ಅಂತ ಅನಿಸ್ತಾ ಇದೆ ಶಾಂತಮ್ಮ. ಅಲ್ಲ, ಅದು ಹೇಗೆ ಸಾಧ್ಯ ಹೇಳು? ಅವಳು ಫಾರಿನ್ನಲ್ಲಿ ಕಾಲ್ ಜಾರ್ ಬಿದ್ದಿದ್ದು, ಇಲ್ಲಿ ಇದ್ದಿದ್ದು ನೀವಿಬ್ರೇ ಅಲ್ವಾ ಶಾಂತಮ್ಮ? ಅದಾದ ಮೇಲೆ ಸಮುದ್ರದಿಂದ ಆಚೆ ಬಂದ ಮೇಲೆ ನನ್ನ ಚಿನ್ನು ಮರಿ ಇವನ ಕೈಗೆ ಸಿಕ್ಕಿರ್ಬೋದಲ್ವಾ? ನನ್ನ ಚಿನ್ನು ಮರಿಗೆ ನನ್ನಂತ ಬರಬೇಕು ಅಂತ ಆಸೆ ಆಗಿರ್ಬೋದು. ಇವನೇ ಈ ಗೂಬೆನ ಅವ್ರನ್ನ ತಡೆದಿರ್ಬೋದು ಶಾಂತಮ್ಮ. ಶಾಂತಮ್ಮ, ಈ ಥರ ತಲೆ ಕೆಡಿಸೋರು ಇದ್ದಾಗ ಏನು ಬೇಕಾದರೂ ಸಾಧ್ಯ ಇದೆ. ನನ್ನ ಚಿನ್ನು ಮರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಶಾಂತಮ್ಮ. ಅವ್ರು ನನ್ನ ಹತ್ರ ಬಂದಿರೋರು. ಅವನೇ ತಡ್ತಿದ್ದಾನೆ ಶಾಂತಮ್ಮ. ಇದ್ರ ಬಗ್ಗೆ ನನ್ಗೇನು ಹೇಳಬೇಕು ಒಂದು ತಿಳಿದಿಲ್ಲಪ್ಪ. ನೀವೇನೋ ಯೋಚನೆ ಮಾಡಬೇಡಿ ಶಾಂತಮ್ಮ. ನೋಡಿ, ಈ ಜಯಂತ ಈ ಗೂಬೆ ಯಾರು ಅಂತ ಕಂಡು ಹಿಡ್ದೇ ಹಿಡಿತಾನೆ. ನನ್ನ ಚಿನ್ನು ಮರಿನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಶಾಂತಮ್ಮ, ಕರ್ಕೊಂಡು ಬಂದೇ ಬರ್ತೀನಿ. ಅಣ್ಣ, ಇದ್ರಲ್ಲಿ ನಿನ್ ತಪ್ಪು ಏನಿದೆ ಹೇಳು? ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರ್ಬೇಕಿತ್ತು ಅಲ್ವಾ? ಅದು ನಿನ್ ಮೂಲಕ ಆಯ್ತು ಅಷ್ಟೇ. ಇಲ್ಲ ಅಂದ್ರೆ ನಾನ್ ಜೀವನ ಪೂರ್ತಿ ಹೋರಾಡ್ತಾನೆ ಇರ್ಬೇಕಿತ್ತು. ಬೇಡ ಅಣ್ಣ. ಸಿದ್ದು ಅವರು ಈಗ ಅಪರಾಧಿ ಅಂತ ಆಗಿರಬಹುದು, ಆದ್ರೆ ಅವ್ರು ಯಾವ ತಪ್ಪು ಮಾಡಿಲ್ಲ ಅಂತ ನಾನೀಗ ಮಾಡುತ್ತಿರೋ ತನಿಖೆನಲ್ಲಿ ನನಗೆ ಗೊತ್ತಾಗ್ತಿದೆ.
ಹಾಗೆ ಇನ್ಸ್ಪೆಕ್ಟರ್ ಅವ್ರ ಹತ್ರನೂ ಮಾತಾಡಿದ್ದೀನಿ. ಆಮೇಲೆ ಶ್ರೀಕಾಂತ್ ಅವರು ಆಮೇಲೆ ವನಜಾ ಅವ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆ ಡಾಕ್ಟರ್ನೂ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಅವರೆಲ್ಲ ಹೇಳ್ತಿರೋದು ಒಂದೇ, ಸಿದ್ದು ಅವ್ರಿಗೆ ಆಕ್ಸಿಡೆಂಟ್ ಮಾಡಿರೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅಂತ. ಆದ್ರೆ ಸಿದ್ದು ಅವರು ಈ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋ ಸಾಕ್ಷಿ ನನಗಿನ್ನ ಸಿಕ್ಕಿಲ್ಲ. ಅದಕ್ಕೆ ಇನ್ನ ಹೋರಾಡ್ತಾ ಇದ್ದೀನಿ. ಅಣ್ಣ, ಇದೆಲ್ಲ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಯಾಕಂದ್ರೆ ಈ ಆಕ್ಸಿಡೆಂಟ್ ಹಿಂದೆ ಯಾರ್ದೋ ಬಲವಾದ ಶಕ್ತಿ ಇದೆ ಅಂತ ನನಗೆ ಅನ್ನಿಸ್ತಿದೆ. ಶ್ರೀಕಾಂತ್ ಅವ್ರನ್ನ ಯಾಕೆ ಇವ್ರು ಟಾರ್ಗೆಟ್ ಮಾಡಿದ್ರು ಅಂತ ನಾನು ತಿಳ್ಕೋಬೇಕು. ಈಗ ಈ ಕೇಸ್ ಬಗ್ಗೆ ಗೊತ್ತಿರೋರ ಹತ್ರ ನಾವು ಸಹಾಯ ತಗೋಬೇಕು. ಆದ್ರೆ ಅವ್ರು ಯಾರು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಹೌದಣ್ಣ, ನೀನ್ ಹೇಳ್ತಿರೋದ್ ಸರಿ ಇದೆ. ಆ ಇನ್ಸ್ಪೆಕ್ಟರು ನಮ್ಮ ಮಾವನ್ ತುಂಬಾ ಬೇಕಾದವರು. ಹಾಗೆ ಸಿದ್ದು ಅವ್ರ ಜೈಲಿಗೆ ಹೋಗ್ಬಾರ್ದು ಅಂತ ಅವರು ತುಂಬಾ ಓಡಾಡಿದ್ದಾರೆ. ಅವ್ರನ್ನ ಸಹಾಯ ಕೇಳಿದ್ರೆ ತಪ್ಪೇನಾಗಲ್ಲ ಅನ್ಸುತ್ತೆ. ಸರಿ ಬಾ, ನಾನು ನೀನು ಹೋಗಿ ಮಾತಾಡ್ಸ್ಕೊಂಡ್ ಬರೋಣ.